ನಿಮಗೆ ಗೊತ್ತಿದ್ಯಾ, ಮಗು ಹುಟ್ಟೋ ಮೊದ್ಲೇ ತಾಯಿಯ ಹೊಟ್ಟೆಯಲ್ಲಿರುವಾಗ್ಲೇ ಫಸ್ಟ್ ಕೆಲಸ ಮಾಡುವ ಅಂಗ ಅಂತ ಹೇಳಿದ್ರೆ ಅದು ಹೃದಯ. ಕೊರೋನಾ ಬಂದ್ಮೇಲಂತೂ ಹೃದಯದ ಕಾಳಜಿ ಜಾಸ್ತಿ ಆಗಿದೆ, ಅದರ ಜೊತೆಗೆ ಹೃದಯದ ಸಮಸ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಎಸ್, ಈ ಒಂದು ವಿಡಿಯೋದಲ್ಲಿ ನಮ್ಮ ಹೃದಯದ ಕಾಳಜಿನ ಯಾವ ರೀತಿ ಮಾಡ್ಬೋದು ಅಂತೇಳಿ ನಾನ್ ನಿಮ್ಗೆ ತಿಳಿಸಿಕೊಡ್ತೀನಿ. ಈ ಒಂದು ವಿಡಿಯೋನ ಸೇವ್ ಮಾಡೋದನ್ನ ಮಾತ್ರ ಮರಿಬೇಡಿ. ಫಸ್ಟ್ ಟಿಪ್ಸ್, ಹೆಲ್ದಿಯಾದ ಆಹಾರವನ್ನ ಸೇವಿಸೋದು. ನಾವು ತಿನ್ನೋ ಆಹಾರದಲ್ಲಿ ಪ್ರೋಟೀನ್ ನ ಜೊತೆಗೆ ಹಸಿರು ಬಣ್ಣದ ತರಕಾರಿಯನ್ನ ಸೇವಿಸೋದನ್ನ ಯಾವತ್ತೂ ಮರಿಬಾರ್ದು. ಸೆಕೆಂಡ್ ಒನ್, ಆಕ್ಟಿವ್ ಆಗಿರುವಂತದ್ದು. ನಾವು ಪ್ರತಿ ದಿವಸ ಏನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡೋದ್ರಿಂದ ರಕ್ತ ಸಂಚಲನೆ ಸರಿಯಾಗಿ ಆಗುತ್ತೆ. ಇದರಿಂದಾಗಿ ನಮ್ಮ ಹಾರ್ಟ್ ಅನ್ನ ಚೆನ್ನಾಗಿ ಕೇರ್ ಮಾಡ್ಲಿಕ್ಕೆ ಆಗುತ್ತೆ. ಹೆಲ್ದಿ ವೇಟ್ ಅನ್ನ ಮ್ಯಾನೇಜ್ ಮಾಡೋದು. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅವನ ಎತ್ತರಕ್ಕೆ ಮತ್ತು ವಯಸ್ಸಿಗೆ ಸರಿಯಾಗಿ ಇಷ್ಟೇ ವೇಟ್ ಇರಬೇಕು ಅನ್ನೋ ರೂಲ್ಸ್ ಇದೆ. ಅದನ್ನ ನಾವು ಫಾಲೋ ಮಾಡೋದ್ರಿಂದ ಹೆಲ್ದಿಯಾಗಿ ನಮ್ಮ ಹಾರ್ಟ್ ಅನ್ನ ಕೇರ್ ಮಾಡ್ಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇದೆ. ಫೋರ್ತ್ ಒನ್, ಕೊಲೆಸ್ಟ್ರಾಲ್ ಮತ್ತೆ ಬಿಪಿಯನ್ನ ಮ್ಯಾನೇಜ್ ಮಾಡುವಂತದ್ದು. ಅತಿಯಾದ ಎಣ್ಣೆ ಕರಿದ ಆಹಾರವನ್ನ ಅಥವಾ ಫ್ಯಾಟ್ ಇರುವಂತ ಫುಡ್ ಅನ್ನ ಜಾಸ್ತಿ ತಿನ್ನೋದ್ರಿಂದ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಇದರಿಂದಾಗಿ ಬಿಪಿ ಕೂಡ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ಇದನ್ನೆಲ್ಲ ಅವಾಯ್ಡ್ ಮಾಡೋದ್ರಿಂದ ಕೊಲೆಸ್ಟ್ರಾಲ್ ಮತ್ತು ಬಿಪಿಯನ್ನ ಕಂಟ್ರೋಲ್ ಮಾಡಬಹುದು. ಅದೇ ರೀತಿ ಸ್ಟ್ರೆಸ್ ಅನ್ನ ಮ್ಯಾನೇಜ್ ಮಾಡುವಂತದ್ದು. ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ. ಅದನ್ನೆಲ್ಲ ಸೈಡಿಗೆ ಇಟ್ಟು ಪ್ರತಿ ದಿವಸ ಮೆಡಿಟೇಷನ್ ಮಾಡೋದ್ರಿಂದ ಸ್ಟ್ರೆಸ್ ಇಂದ ಕೂಡ ನಾವು ದೂರ ಇರಬಹುದು. ಇದೇ ರೀತಿ ಹೆಲ್ದಿ ರಿಲೇಟೆಡ್ ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ಈ ಒಂದು ಪೇಜ್ ಅನ್ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ.